ನೋಡಿದ್ರಾ, ಹೆಂಡತಿ ಹಚ್ಚೋ ದೀಪಕ್ಕೆ ಗಂಡನ ಕಾವಲು, ಗಂಡಂಗೆ ಹೆಂಡತಿ ಕಾವಲು. ಇದೇ ಅಲ್ವಾ ಸಂಸಾರ ಅಂದರೆ? ನಮ್ಮ ರತ್ನ ಇವತ್ತು ನಮ್ಮ ಮನೇಲಿ ದೀಪ ಹಚ್ಚಿರೋದು ಅದು ಇಡೀ ಊರಿಗೆ ಬೆಳಕಾಗುತ್ತೆ. ಬನ್ನಿ ಬನ್ನಿ, ಹಾಲುಕ್ಸಿ ಮೆರವಣಿಗೆಗೆ ಸಿದ್ಧತೆ ಮಾಡಿಕೊಳ್ಳೋಣ. ಏನಾದ್ಲು ಅವಳು? ಅದು ನೀ ಕೈಲಾಗ್ದವನು ಕಣಜದ ಗೂಡಿಗೆ ಕೈ ಹಾಕದಂತೆ. ಕಾಲಕ್ಕೆ ಮಾಂಸ ಮಡ್ಡಿ ತಿಂದ್ಕೊಂಡು ಬಿದ್ದಿರ್ತಿರಲ್ಲ, ಹೇಳಿದ ಕೆಲಸ ಮಾಡೋಕ್ಕಾಗಲ್ವಾ? ಕತ್ತೆಗಳ ಅವಳೇನಾದ್ರೂ ಆ ಶಿವ ಕೈಗೋ ಇಲ್ಲ ಪಾರ್ವತಿ ಕೈಗೋ ಸಿಕ್ಬಿದ್ರೆ ನಾನು ಮುಳುಗಿ ಹೋಗ್ತೀನಿ. ಹಾಗೇನಾದ್ರೂ ಮುಳುಗುವಂಥ ಸಂದರ್ಭ ಬಂದರೆ ಮಕ್ಕಳ, ನನ್ನ ಕಾಲು ನಿಮ್ಮ ತಲೆ ಮೇಲಿರುತ್ತೆ. ಹುಡುಕ್ರೋ ಅವಳನ್ನ. ಪರಶು ತಿನ್ನೋ ತಟ್ಟೆಯಲ್ಲಿ ಹೇಸಿಗೆ ಮಾಡ್ಕೊತಾನೆ, ಅದನ್ನು ನಾನು ತೊಳಿಬೇಕು. ಎಲ್ಲ ಇಟ್ಕೊಂಡು ಹೇಗ್ಬೇಕಲ್ಲ. ಆದರೂ ಕೊಡ್ಲಿಗೆ ಹೆದರದೇ ಇರೋ ಮರ ಕಾವು ಹೆದರುತ್ತಾ? ಏನು ಶಾರದಮ್ಮ ಇಲ್ಲಿ? ನಾನು ಕೇಳೋ ಪ್ರಶ್ನೆನ ನೀನು ಕೇಳ್ತಾ ಇದೀಯ ವೀರಭದ್ರ? ಏನು ಪ್ರಶ್ನೆ? ನೀನು ಎಲ್ಲಿದ್ದೆ, ಹೇಗೆ ಬಂದೆ, ಏನು ಮಾಡಿ ಈ ಮನೆನ ದಕ್ಕಿಸ್ಕೊಂಡೆ, ಏನೇನೆಲ್ಲ ಮಾಡ್ದೆ ಅನ್ನೋದನ್ನ ಮರ್ತು ಬಿಟ್ಟಿಯಾ? ನನ್ನ ಬಲ ತೆಂಗಿನ ಫಲ, ಅನ್ಯರ ಬಲ ಮಾವಿನ ಫಲ ಅಂದಂಗೆ ನನಗೆ ಅದು ಯಾವ ಬಲ ಇತ್ತೋ ಏನೋ ಕೇಳಿಸ್ಕೊಳ್ಳಿಲ್ಲ ಇವಳು. ನೀನು ಹಳೆ ವಿಷಯ ಕೆದಕಿದ್ದಕ್ಕೆ ರಕ್ತ ಕುದೀತಾ ಇದೆಯಾ, ಅಥವಾ ಸತ್ಯ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಭಯ ಪಡ್ತಾ ಇದೆಯಾ? ನಿನ್ನ ಹಳೆ ಸತ್ಯನ ಎಷ್ಟೋ ಜನ ಹೊಟ್ಟೆಯಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ನಿನಗೆ ಭಯ ಪಟ್ಟಲ್ಲ, ನಿನ್ನ ವಿಷಯ ನನ್ನ ಮಗ ಶಿವಗೆ ಗೊತ್ತಾದರೆ ತುಂಡು ತುಂಡಾಗಿ ಕತ್ತರಿಸ್ತಾನೆ ಅಂತ. ಕಳ್ಕೊಂಡವ್ರಿಗೆ ಏನು ಸಿಕ್ಕರೂ ಪಡ್ಕೊಂಡಂಗೆ, ಅದೇ ಕದ್ಕೊಂಡವ್ರಿಗೆ ಒಂದು ಸಣ್ಣದು ಹೋದ್ರೂ ಹೋದಂಗೆ. ಶಾರದೆ, ಕೂಗಬೇಡ. ಕೂಗಿದ್ರೆ ಇಲ್ಲಿ ಬರೋಕ್ಕೆ ಯಾರೂ ಇಲ್ಲ. ಆದರೆ ನನಗೆ ನನ್ನ ಕೂಗ್ ಜೊತೆಗೆ ಇನ್ನಿಬ್ರು ಕೂಗು ಜೊತೆಗೂಡಿದೆ. ನಿನ್ನ ಮಗಳು ನನ್ನ ಸೊಸೆ ಪಾರ್ವತಿ, ಇನ್ನೊಂದು ನಿನ್ನ ಮಗ ನನ್ನ ಅಳಿಯ ಪರಶು. ಆದರೆ ನನ್ನ ಮಗಳು ನಿನ್ನ ಮನೆ ದೀಪ ಹಚ್ಚಕ್ಕೆ ಬಂದಿದ್ದಾಳೆ. ನಿನಗೊಂದು ವಿಷಯ ಗೊತ್ತಾ? ನನ್ನ ಮಗಳು ರತ್ನ ನಾನು ಬೆಳೆಸಿದ್ರೆ ಮುಂದೊಂದು ದಿನ ನೀನು ಮಾಡಿರೋ ಅನ್ಯಾಯ ಅನಾಚಾರ ಅವಳಿಗೆ ಗೊತ್ತಾದರೆ ಮಾವ ಅಂತ ಕ್ಷಮಿಸಿದ್ರು ಕ್ಷಮಿಸ್ತಿದ್ಲೋ ಏನೋ. ಆದರೆ ಬೆಳೆಸಿರೋದು ಯಾರು? ಮಾರಿಗುಡಿ ಹುಲಿ, ನನ್ನ ಮಗ ಶಿವ. ನಿನ್ನ ಅನ್ಯಾಯ ಅನಾಚಾರ ಅವಳಿಗೇನಾದ್ರೂ ಗೊತ್ತಾದರೆ ಹಸಿದ ಕಾಳಿ ಅಂತ ನಿನ್ನ ರಕ್ತನ ಗಟ್ಟ 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 ಕುಡಿದು ಬಿಡ್ತಾಳೆ. ಬುದ್ಧಿ ಕಲ್ತು ಈಗಲಾದರೂ ನೀನು ಬೇರೆ ದಾರಿ ಹುಡುಕೋ, ಇಲ್ಲ ಅಂದರೆ ದಾರಿನೇ ಕಾಣದೆ ಎದೆ ಹೊಡ್ಕೊಂಡು ಸಾಯ್ತೀಯ. ನನ್ನ ಅಳಿಯ ಪರಶು. ಅಣ್ಣ, ತುಂಬ ನೋವಾಗ್ತಾ ಇದೆಯಾ? ತಗೋ ಈ ಮುಲಾಮ್ ಹಚ್ಕೋ. ಏನ್ಲ ಇದು? ನೀನು ನನಗೆ ಮುಂಚೆ ಬೆಲ್ಟಲ್ಲಿ ಹೊಡಿತಾ ಇದ್ದಲ್ವಾ, ಆಗ ನನಗೂ ನೋವಾಗ್ತಾ ಇತ್ತು, ಗಾಯ ಆಗ್ತಾ ಇತ್ತು. ಅಮ್ಮ ಈ ಮುಲಾಮ್ ಹಚ್ಚೋರು, ಇದು ಹಚ್ಚಿದ್ರೆ ಎಲ್ಲನೂ ಸರಿ ಹೋಗುತ್ತೆ. ಅದಕ್ಕೆ ನಿನಗೆ ಹಚ್ಚೋಣ ಅಂತ ತಗೊಬಂದೆ. ಕೊಡು. ಸರಿ ಹೋಗುತ್ತೆ, ಇರು. ನೋಡ್ದ ಬಾವ, ನನ್ನ ಗಂಡಂಗೆ ಯಾರಿಗೆ ಪಾಪ ಅನ್ಬೇಕು, ಯಾರಿಗೆ ಪಾಪ ಅನ್ಬಾರ್ದು ಅಂತಾನೆ ಗೊತ್ತಾಗಕ್ಕಿಲ್ಲ. ಯಾಕೆ ಹೇಳು? ಅವ್ರ ಮನಸ್ಸು ಮಗಿ ಮನಸ್ಸು. ಒಂದ್ಸಲ ನೆನ್ಪು ಮಾಡ್ಕೊ, ನನ್ನ ಗಂಡನಿಗೆ ಇದೇ ಬೆಳೆ ತಕೊಂಡು ಅದೆಷ್ಟೆಲ್ಲ ಹೊಡೆದಿದ್ಯಾ. ಆದ್ರೂ ನನ್ನ ಗಂಡ ಅದು ಯಾವುದು ಮನಸ್ಸಲ್ಲಿ ಇಟ್ಕೊಳ್ದೇಲೆ ಇವತ್ತು ನಿನಗೆ ಮುಲಾಮ್ ಹಚ್ಚಕ್ಕೆ ಬಂದವ್ರೆ.
ನನ್ನ ಗಂಡಂಗೂ ಅತ್ತೆಗೂ ನೀವೆಲ್ಲ ಸೇರಿ ಅದೆಷ್ಟೆಲ್ಲ ಹಿಂಸೆ ಕೊಟ್ಟಿದ್ದೀರ. ತಿನ್ನಬಾರ್ದು ಮಾತ್ರ ಎಲ್ಲ ನನ್ನ ಗಂಡಂಗೆ ತಿನ್ನಿಸಿ ನನ್ನ ಗಂಡನಿಗೆ ಇವತ್ತು ಈ ಥರ ಮಾಡಿಟ್ಟಿದ್ದೀರ. ನೋಡ್ತಾ ಇರು, ಪ್ರತಿದಿನ ಪ್ರತಿ ಕ್ಷಣ ನೋವೆಲ್ಲ ನೀನು ಅನುಭವಿಸೋ ಹಾಗೆ ನಾನು ಮಾಡ್ತೀನಿ. ನೋವಾದರೆ ಇದನ್ನ ಹಚ್ಕೊ ತಗೋ. ಇವ್ರೇನೋ ಅಂದರು, ಏನು ನೆನಪಾಯ್ತಿದ್ವಿ. ನಮ್ಮ ಮನೆಯವ್ರಿಗೆ ಏನೋ ಮಾಡ್ತೀನಿ ಅನ್ಲಲ್ವಾ, ಇವ್ರಿಗೆ ಇಷ್ಟು ಚರ್ಬಿ ಬರೋಕ್ಕೆ ಕಾರಣ ನಮ್ಮ ಅಜ್ಜಿನೇ. ಅಜ್ಜಿಗೆ ಈ ರಾಣಿ ನಿಜ ಬಣ್ಣ ಏನು ಅಂತ ತೋರಿಸ್ಬೇಕು. ಅಜ್ಜಿ ಅಜ್ಜಿ, ಓಹೋ ಮಾಸ್ತಿ ಕೊಪ್ಪಳು ಯುವರಾಣಿ, ಏನಿವತ್ತು ಭಕ್ತಿ ಉಕ್ಕಿ ಹರಿತೈತೆ. ಯಾಕ್ಲಾ ನಾನು ದೇವ್ರ ಪೂಜೆ ಮಾಡೋದು ನೀನು ನೋಡೇ ಇಲ್ವಾ? ಅದೇನೋಪ್ಪ, ಮಾಲೆ ಅಮಾವಾಸ್ಯೆಗೆ ತಾತನಿಗೆ ಎಡೆ ಇಟ್ಟಿರೋದು ಬಿಟ್ರೆ ನಿನ್ನ ಪೂಜೆ ಮಾಡಿರೋದು ನೋಡೇ ಇಲ್ಲ. ಅಜ್ಜಿ, ನಾನೇನಾರು ಹೇಳದ್ನ? ಏನಿಲ್ಲ ಬಂದೈತೆ ನಿಂಗೆ? ಗೊತ್ತಿಲ್ಲ ಕಣಜ್ಜಿ, ಆಗಾಗ ತಲೆ ಆನ್ ಐತದೆ, ಆಪ್ ಐತದೆ. ನೋಡು, ನಾನು ಏನಾರ ತಪ್ಪು ಮಾಡಿದ್ರೆ ಕ್ಷಮಿಸಪ್ಪ ದೇವ್ರೇ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊ. ನಾನು ಬೇಡ್ಕೊತೀನಿ, ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರೇ ಅಂತ ಹೇಳಿ. ಅಜ್ಜಿ, ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು? ಇನ್ಯಾರಲ್ಲ, ನಮ್ಮ ರಾಣಿ ಕಡ್ಲ ಯಾವಾಗ್ಲೂ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ದೇವ್ರಿಗೆ ದೀಪ ಹಚ್ಚಬೇಕು ಅಂದ್ಲು. ಯಾವಾಗಲೂ ಅವಳೇ ದೀಪ ಹಚ್ತಿದ್ಲು. ಇವತ್ತು ನಾನು ಹಚ್ಚಿದ್ದೀನಿ ಆಟೆಯ. ಅಜ್ಜಿ, ಒಂದು ಮಾತು ಹೇಳ್ತೀನಿ ಕೇಳು. ಆ ಮನು ರಾಣಿನ ನಂಬೇಡ, ಆ ರಾಣಿ ನಿನ್ನನ್ನು ಆಟ ಆಡಿಸ್ತಾವಳೆ. ಏಯ್, ನೀನು ಹಿಂಗೆ ಆಡ್ತಾ ಇದ್ರೆ ದೇವ್ರಿಗೆ ದೀಪ ಅನ್ಸೋದಲ್ಲ, ನಿನಗೆ ಸೀಮೆಣ್ಣೆ ಹುಯ್ದ್ಬಿಟ್ಟು ಬೆಂಕಿ ಹಚ್ಬಿಡ್ತೀನಿ. ನೋಡೋ, ರಾಣಿ ಬಗ್ಗೆ ಇನ್ನೊಂದೇ ಒಂದು ಮಾತಾಡ್ಕೊಡ್ದು. ಮನು ನನ್ನ ದ್ಯಾವ್ರ ಕಂಡ್ಲ, ನಮ್ಮ ಯಜಮಾನ್ರ ಪುನರ್ಜನ್ಮ ಕಂಡ್ಲ. ಬದನೆಕಾಯಿ, ನಾನು ಹೇಳೋದನ್ನ ಕೇಳು. ಆ ರಾಣಿ ನಿನ್ನ ತಲೆಗೆ ಹೂವು ಇಡ್ತಾವಳೆ. ಈಗ ಮನುನೇ ತಾತನ ಪುನರ್ಜನ್ಮ ಆಗಿದ್ರೆ ರಾಣಿ ಬರೋಕ್ಕಿಂತ ಮೊದಲೇ ನೀನು ಕಣ್ಣಿಗೆ ಕಾಣಿಸ್ಕೋಬೇಕಿತ್ತು ತಾನೇ. ರಾಣಿ ಬಂದ್ಮೇಲೆ ಯಾಕೆ ಕಾಣಿಸ್ಕೊತಾವನೆ? ಇದನ್ನೆಲ್ಲ ರಾಣಿನೇ ಮಾಡ್ತಾವಳೆ ಅಂತ ಈಜಿಯಾಗಿ ಗೊತ್ತಾಯ್ತೈತೆ. ವಸಿ ಯೋಚನೆ ಮಾಡು. ಅಜ್ಜಿ, ನಾನೇನಾರ ಹೇಳಿದ್ನ? ಏನೋ ಮರ್ತೆ. ಎಲ್ಲ ಇವನ ಎಂಥ ವಿಷಯ ಹೇಳ್ಬಿಟ್ಟ, ನಾನು ನಿಂಗೆ ಯೋಚನೆ ಮಾಡಿರ್ಲಿಲ್ವಲ್ಲ. ನಮ್ಮ ಮನೆ ದೀಪ